ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. You have very powerful mind. Nothing is impossible. You can change your life. You can create anything. ನಿನ್ನ ಹತ್ತಿರನೇ ಒಂದು ಅದ್ಭುತವಾದ ಶಕ್ತಿ ಇದೆ. ಅದೇ ನಿನ್ನ ಮನಸ್ಸು. ನಿಮಗೆ ಯಾವುದು ಅಸಾಧ್ಯವಲ್ಲ. ಏನೇ ಆಗಲಿ ಅದನ್ನು ಸಾಧಿಸೋ ಶಕ್ತಿ ನಿಮ್ಮ ಅಣುವಿನಲ್ಲೂ ಇದೆ. ನೀವು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲಿರಿ. ನಿಮಗೆ ಬೇಕಾದುದನ್ನು ಸೃಷ್ಟಿಸಬಲ್ಲಿರಿ. ಈ ಯೂನಿವರ್ಸ್ನ ಕೆಲಸ ಏನು ಗೊತ್ತಾ? ನೀವು ಏನು ಬೇಕು ಅಂತ ನಿಮ್ಮ ಇಮೋಷನ್ಸ್ನ ಕಳಿಸ್ತಾ ಇರ್ತೀರೋ ಅದನ್ನು ಬೇಗ ಬೇಗ ನಿಮಗೆ ಕಳಿಸ್ಬೇಕು ಅನ್ನೋ ಆತುರದಲ್ಲಿರುತ್ತೆ. ನೀವು ಕಳಿಸ್ತಾ ಇರೋದು ಒಳ್ಳೆಯದಾ ಕೆಟ್ಟದಾ ಇದು ಯೂನಿವರ್ಸ್ಗೆ ಬೇಕಾಗಿಲ್ಲ. ಆದರೆ ನೀವೇನು ಕಳಿಸ್ತೀರೋ ಅದನ್ನೇ ನಿಮಗೆ ಕೊಡೋಕ್ಕೆ ತಯಾರಾಗಿರುತ್ತೆ. ನೀವು ಯಾವ ವೈಬ್ರೇಷನ್ನ ನಿಮ್ಮ ಥಾಟ್ ಫ್ರೀಕ್ವೆನ್ಸಿ, ನಿಮ್ಮ ಥಾಟಲ್ಲಿ, ಮೈಂಡ್ಸಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಇಟ್ಕೊಂಡು ಆ ವೈಬ್ರೇಷನ್ಸ್ನ ಯೂನಿವರ್ಸ್ ಕಡೆ ಕಳಿಸ್ತಿದ್ದೀರೋ ಅದೇ ವೈಬ್ರೇಷನ್ನೇ ನಿಮ್ಮ ಕಡೆ ಬರ್ತಾ ಇರುತ್ತೆ. ಇದೆಲ್ಲ ಗೊತ್ತಿಲ್ಲದೆ ತುಂಬ ಜನ ಅವರ ನೆಗೆಟಿವ್ ಎಮೋಷನ್ಸ್ನ ಹೊರಗೆ ಯೂನಿವರ್ಸ್ಗೆ ಕಳಿಸ್ತಾ ಇರ್ತಾರೆ. ನಿಮ್ಮ ಆಲೋಚನೆ ಯಾವ ವೈಬ್ರೇಷನ್ನಲ್ಲಿದೆಯೋ ನೀವು ತಿಳ್ಕೊಂಬಿಟ್ರೆ ಆಗ ನಿಮಗೆ ಅದು ಎಷ್ಟು ಬೇಗ ಸಿಗುತ್ತೋ ಅಥವಾ ಯಾವ ರೀತಿಯಲ್ಲಿ ಸಿಗುತ್ತೋ ಅದು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಕೆಲಸಗಳೂ ಎಮೋಷನ್ಸಿಂದನೇ ಆಗೋದು. ಎಮೋಷನ್ಸ್ ಇಲ್ಲ ಅಂದರೆ ಕೆಲಸಗಳು ಆಗೋದಿಲ್ಲ. ನೀವು ತಿಂತಾ ಇರುವಂಥ ಆಹಾರ, ಉಸಿರಾಡೋ ಗಾಳಿ, ಅನುಭವಿಸ್ತಾ ಇರುವಂಥ ಪ್ರಕೃತಿ ಇವೆಲ್ಲವನ್ನು ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದ್ರಿಂದನೇ ಇವೆಲ್ಲವನ್ನು ನೀವು ಅನುಭವಿಸ್ತಾ ಇದ್ದೀರ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನಾನು ಹೇಳೋ ಟಾಪಿಕ್ಕು ಈ ಎಮೋಷನ್ಸ್ಗೆ ಕನೆಕ್ಟ್ ಆಗಿದೆ. ಅದಕ್ಕೆ ಈ ಕ್ರಿಯೇಷನ್ ಬುಕ್ ಅಂದರೆ ಏನು, ಅದನ್ನು ಹೇಗೆ ತಯಾರಿಸ್ಕೋಬೇಕು, ಅದನ್ನು ತಯಾರು ಮಾಡ್ಕೊಂಡ್ಮೇಲೆ ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಬರೀಬೇಕು ಎಲ್ಲವನ್ನು ನಾನು ಈ ವಿಡಿಯೋಲಿ ಕ್ಲಿಯರಾಗಿ ಹೇಳ್ತೀನಿ. ಫುಲ್ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಈ ವಿಡಿಯೋಲಿ ಹೇಳುವಂಥ ಎಲ್ಲ ಪಾಯಿಂಟ್ಸ್ನ ನೀವು ಖಂಡಿತ ಪಾಲಿಸಿದ್ರೆ ನಿಮ್ಮ ಲೈಫಲ್ಲಿ ಬರೀ ಅದ್ಭುತಗಳನ್ನೇ ನೋಡ್ತೀರ. ಅರ್ಜೆಂಟ್ ಮಾಡಿಕೊಳ್ಳದೆ ನಿಧಾನವಾಗಿ ಮಾಡಿ. ನಿಮಗೆ ಬರಬೇಕಾದ ಮಿರಾಕಲ್ಸ್ ಎಲ್ಲ ನಿಮ್ಮನ್ನು ಹುಡುಕೊಂಡು ಬರ್ತವೆ. ನೀವು ಏನೇ ಕೆಲಸ ಮಾಡಿ, ಈವನ್ ಇನ್ಕ್ಲೂಡಿಂಗ್ ಈ ಕ್ರಿಯೇಟಿವ್ ಬುಕ್ಕನ್ನು ಬರೆಯೋದು ಕೂಡ, ಯಾವುದೇ ಕೆಲಸ ಇರಲಿ, ನೀವು ಅದರಲ್ಲಿ ಫುಲ್ಲು ಇಮೋಷನ್ಸಿಂದ ಕೂಡಿ ಮಾಡಿದಾಗ ಅದು ಖಂಡಿತ ನಿಮಗೆ ಅದ್ಭುತವಾದ ಫಲಿತಗಳನ್ನು ಕೊಡುತ್ತೆ. ನೀವು ಕ್ರಿಯೇಟಿವ್ ಬುಕ್ ಬರೀಬೇಕಂದ್ರೆ ಅದಕ್ಕೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅದರಲ್ಲಿ ಮೊದಲನೇದೇನೆಂದರೆ ಆಕರ್ಷಣ ಸಿದ್ಧಾಂತವನ್ನು ಖಚಿತವಾಗಿ ನೀವು ಪಾಲಿಸಲೇಬೇಕು. ಅಂದರೆ ಲಾ ಆಫ್ ಅಟ್ರ್ಯಾಕ್ಷನ್ನ. ಈ ಲಾ ಆಫ್ ಅಟ್ರ್ಯಾಕ್ಷನ್ ಏನು ಹೇಳುತ್ತೆ, ನಾವೇನು ಕೊಡ್ತೀವೋ ಅದೇ ನಾವು ಪಡಿತೀವಿ. ನಾವೇನನ್ನಾದರೂ ಪಡಿಬೇಕು ಅಂದರೆ ಅದಕ್ಕೆ ಮೊದಲು ನಮಗೆ ಬೇಕಾಗಿರೋದು ಪ್ರೀತಿ. ನೀವೇನು ಬೇಕು ಅಂದ್ಕೊಳ್ತಾ ಇದ್ದೀರೋ, ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೀರೋ ಮೊದಲು ಅದನ್ನು ಪ್ರೀತಿಸಿ. ಬರೀ ನಿಮಗೇನು ಬೇಕೋ ಅದರ ಮೇಲೆ ಮಾತ್ರ ಅಲ್ಲ, ಪ್ರತಿಯೊಂದರ ಮೇಲೂ ಪ್ರೀತಿ ಇರಲಿ. ಪ್ರತಿಯೊಂದು ನಿಮ್ಮ ಮೊಬೈಲ್ ಆಗಿರಲಿ, ನೀವು ಯೂಸ್ ಮಾಡುವಂಥ, ನೀವು ಹಾಕ್ಕೊಳ್ಳೋ ಬಟ್ಟೆಗಳು, ನೀವು ಹಾಕ್ಕೊಳ್ಳೋ ಚಪ್ಪಲಿ, ಈ ರೀತಿ ನೀವು ತಿನ್ನೋ ಊಟ, ಈ ರೀತಿ ಪ್ರತಿಯೊಂದನ್ನು ನೀವು ಪ್ರೀತಿಸ್ತಾ ಹೋಗಿ ಆಮೇಲೆ ನೋಡಿ ಎಂಥ ಮಿರಾಕಲ್ಸ್ ಆಗುತ್ತೆ ಅಂತ. ಈ ರೀತಿ ನೀವು ಎಲ್ಲವನ್ನು ಪ್ರೀತಿಸ್ತಾ ಹೋದಾಗ ನೀವು ಬರೀ ಪ್ರೀತಿನೇ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಿ. ಅಂದರೆ ನೀವೇನು ಬೇಕು ಅಂತ ಕೇಳ್ಕೊಳ್ತಾ ಇರ್ತೀರೋ ಯೂನಿವರ್ಸನ್ನು ಅದು ಪ್ರೀತಿಯಿಂದನೇ ಕೊಡ್ತಾ ಹೋಗುತ್ತೆ. ಯಾಕೆಂದರೆ ನೀವು ಪ್ರೀತಿಸಿದಷ್ಟು ಹೆಚ್ಚು ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅಂದರೆ ನಮಗೆ ವೈಬ್ರೇಷನ್ ಜಾಸ್ತಿ ಮಾಡ್ಕೊಳ್ಬೇಕು ಅಲ್ವಾ? ಸೊ ಈ ಪ್ರೀತಿ ಅನ್ನೋದನ್ನು ನಿಮ್ಮಲ್ಲಿ ಹೆಚ್ಚಾಗಿ
ಹೈಲೈಟ್ ಮಾಡ್ಕೊಳ್ಳಿ. ಪ್ರತಿಯೊಂದರ ಮೇಲೆ, ಪ್ರತಿಯೊಬ್ಬ ಮನುಷ್ಯನ ಮೇಲೆ ಪ್ರೀತಿ ಇರಲಿ, ಪ್ರತಿಯೊಂದು ವಸ್ತುವ ಮೇಲೆ ಪ್ರೀತಿ ಇರಲಿ. ನೀವೇನನ್ನೇ ಒಂದು ಟಿ ವಿ ನೋಡ್ತಾ ಇದ್ರೂ ಕೂಡ ಅದರಲ್ಲೊಂದು ಪ್ರೀತಿಯಿಂದ ನೋಡಿ. ಏನೋ ಬೈಕೊಂಡು ನೋಡೋದು ಆ ಥರ ಅಲ್ಲದೆ. ಅರ್ಥ ಆಗ್ತಿದೆಯಾ? ನಾವು ಬೈಕೊಂಡು ಏನಾದರೂ ಒಂದು ಕೆಲಸನ ಮಾಡಿದಾಗ ನಾವು ನೆಗೆಟಿವಿಟಿನೇ ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ. ಆ ನೆಗೆಟಿವಿಟಿನೇ ಯೂನಿವರ್ಸ್ಗೆ ರೀಚ್ ಆಗುತ್ತೆ. ಯೂನಿವರ್ಸು ನಮ್ಮ ಲೈಫ್ಗೆ ಇನ್ನಷ್ಟು ನೆಗೆಟಿವಿಟಿನೇ ಕೊಡ್ತಾ ಇರುತ್ತೆ. ಆಗ ನಾವು ಎಲ್ಲೇ ಹೋಗಲಿ, ಇದರ ಬೇರೆಯವರು ನಮ್ಮನ್ನು ಬೈಯೋದು ಅಥವಾ ನಾವು ಅವ್ರನ್ನ ಬೈಯೋದು, ಇದೇ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ. ಅದೇ ನಾವು ಎಲ್ಲೇ ಹೋಗಲಿ, ಏನೇ ಮಾಡ್ತಿರಲಿ, ಬರೀ ಪ್ರೀತಿಯಿಂದ ಮಾಡಿದಾಗ ಅದನ್ನೇ ಅಲ್ವಾ ಅಟ್ರ್ಯಾಕ್ಟ್ ಮಾಡ್ತೀವಿ. ನಮ್ಮ ಆಲೋಚನೆಗಳಿಗೆ, ನಮ್ಮ ಎಮೋಷನ್ಸ್ಗೆ ವೈಬ್ರೇಷನ್ಸ್ ಇರುತ್ತೆ. ಈ ವೈಬ್ರೇಷನ್ಸ್ನ ಯೂನಿವರ್ಸು ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ಅದು ಗ್ರಹಿಸುತ್ತೆ. ಅಂದರೆ ಇದು ಇದು ನಾವು ಕಳಿಸ್ತಾ ಇರೋ ವೈಬ್ರೇಷನ್ನ ಅದು ತಿಳ್ಕೊಂಡು ಹೇಳ್ಕೊಂಬಿಡುತ್ತೆ. ಆದರೆ ಅದು ಗೊತ್ತಿರಲ್ಲ ಪಾಸಿಟಿವಾ ನೆಗೆಟಿವಾ ಅಂತ. ಹಾಗಾಗಿ ಈಗ ನಿಮ್ಗೇನಾದರೂ ಬೇಕು ಅಂದಾಗ, ನನ್ನ ಹತ್ರ ಇದಿಲ್ಲ, ನನಗಿದು ಬೇಕು ಅಂತ ಕೇಳಿದಾಗ ನಿಮ್ಮ ಹತ್ರ ಇಲ್ಲ ಅನ್ನೋದನ್ನೇ ಕ್ಯಾಚ್ ಮಾಡುತ್ತೆ. ಆದ್ದರಿಂದನೇ ನಾವು ಯಾವಾಗಲೂ ಲಾ ಆಫ್ ಅಟ್ರ್ಯಾಕ್ಷನ್ನಲ್ಲಿ ನನಗಿದು ಬೇಕು ಅಂತ ಕೇಳಲ್ಲ. ಆಲ್ರೆಡಿ ನನ್ನ ಹತ್ರ ಇದೆ ಅನ್ನೋ ಒಂದು ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಆಲ್ರೆಡಿ ನನ್ನ ಹತ್ರ ಇದೆ ಅಂತ ಅಂದಾಗ, ಹೌದಾ, ಸರಿ ಇದೆಯಾ, ಸರಿ ಇದನ್ನೇ ತಗೋ ಅಂತ ಅದನ್ನೇ ಕೊಡುತ್ತೆ ನಾವು ಕೇಳಿದ್ದನ್ನೇ. ಆದ್ದರಿಂದ ಈ ಭೂಮಿ ಮೇಲೆ ಏನೇನಿದೆಯೋ ಪ್ರತಿ ಒಂದರ ಮೇಲೂ ಪ್ರೀತಿ ಅನ್ನೋದಿರಲಿ. ನಿಮ್ಮ ಮನೆಯ ಕಸ ಕೂಡ ಅಷ್ಟೇ. ನಿಮ್ಮ ಮನೆಯಲ್ಲಿ ಬೇಡದೇ ಇರೋದನ್ನೆಲ್ಲ ನೀವು ಕಲೆಕ್ಟ್ ಮಾಡಿ ತಾನೇ ಕೊಡ್ತಾ ಇದ್ದೀರಾ, ನಿಮ್ಮದೇ ಅಲ್ವಾ ಅದು. ಪ್ರೀತಿಯಿಂದ ತಗೊಂಡು ಹೋಗಿ ಹಾಕಿ. ಅರ್ಥ ಆಗ್ತಿದೆಯಾ? ಪ್ರೀತಿ ಅನ್ನೋದು ಯಾವ್ಯಾವ ರೀತಿಯಲ್ಲಿ ನೀವು ಯೂಸ್ ಮಾಡ್ಬೋದು ಅಂತ. ನೀವು ಎಷ್ಟೇ ಪ್ರೀತಿಯಿಂದ ಇದ್ರೂ ಬೇರೆಯವರು ಬಂದು ನಿಮ್ಮನ್ನು ಕೆಣಕ್ತಾ ಇದ್ದಾರೆ ಅಥವಾ ನಿಮ್ಮಲ್ಲಿ ಒಂದು ನೆಗೆಟಿವ್ ಎಮೋಷನ್ನ ಹೈಲೈಟ್ ಮಾಡಿಸ್ತಾ ಇದ್ದಾರೆ ಅಂದರೆ, ನಿಮ್ಮ ಕಲೀಗ್ಸ್ ಅಥವಾ ಮನೇಲಿ ಹೆಂಡತಿ ಅಥವಾ ಗಂಡ ಈ ರೀತಿ ಯಾರೋ ಒಬ್ಬರು ಜಗಳ ಕೇಳೀತಾ ಇದ್ದಾರೆ ಅಂದಾಗ, ನೀವು ಅವ್ರನ್ನ ಕ್ಷಮಿಸೋದನ್ನು ಫಸ್ಟು ಅಭ್ಯಾಸ ಮಾಡ್ಕೊಳ್ಳಿ. ಅವ್ರನ್ನ ಕ್ಷಮಿಸೋದು ಅಂದರೆ ಹೇಗೆ ಗೊತ್ತಾ? ನೀವು ಯಾರ ಮೇಲೆ ನಿಮಗೆ ಆ ರೀತಿಯಾದ ಒಂದು ಕೋಪ ಅಥವಾ ನಿಮ್ಮನ್ನು ಯಾರಾದರೂ ಕೆಣಕಿರ್ತಾರೆ, ಅವ್ರ ಮೇಲೆ ಕೋಪ, ದ್ವೇಷ, ಅಸೂಯೆ ಇದೆಲ್ಲ ಬರ್ತಿದೆಯೋ, ಅವ್ರ ಹತ್ರ ಹೋಗಿ ನೀವು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅವರ ಒಂದು ಇಮೇಜನ್ನು ಮನಸ್ಸಲ್ಲಿ ನೋಡಿಕೊಂಡು ಕಣ್ಣು ಮುಚ್ಕೊಂಡು ಮನಸಾರೆ ನನ್ನನ್ನು ಕ್ಷಮಿಸು, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸೋ ಸಾರಿ, ಈ 4 ಪದಗಳನ್ನು ಮತ್ತೆ ರಿಪೀಟ್ ಮಾಡ್ತೀನಿ. ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ 4 ಪದಗಳನ್ನು ಅವರ ಒಂದು ಇಮೇಜು ಅಥವಾ ಯಾವುದರ ಮೇಲೆ ನಿಮಗೆ ಕೋಪ, ಈ ಥರ ನೆಗೆಟಿವ್ ಇಮೋಷನ್ಸ್ ಬರ್ತಿದೆಯೋ, ಭಯ ಆಗ್ತಿದೆಯೋ, ಬೇಜಾರಾಗ್ತಿದೆಯೋ, ಡಿಪ್ರೆಷನ್ ಆಗ್ತಿದೆಯೋ, ಅದನ್ನು ನೆನೆಸ್ಕೊಂಡು ಈ 4 ಪದಗಳನ್ನು ಹೇಳ್ಕೊಳ್ಳಿ. ರಿಪೀಟೆಡಾಗಿ ಹೇಳ್ಕೊಳ್ಳಿ. ನೀವು ಆಲ್ಮೋಸ್ಟ್ ಒಂದು 4-5 ಸಲ ಹೇಳ್ಕೊಳ್ಳೋಷ್ಟರಲ್ಲೇ ನಿಮ್ಮ ಮನಸ್ಸು ಹಗುರ ಆಗಿರುತ್ತೆ. ಅದು ಸುಮ್ಮನೆ ಹಾಗೆ ಹೇಳ್ಕೊಳ್ಳೋದಲ್ಲ, ಎಮೋಷನಿಂದ ಅದನ್ನು ಅನುಭವಿಸಿ ನೀವು ಮನಸಾರೆ ಕ್ಷಮೆ ಕೇಳ್ತಾ ಇರೋ ರೀತಿ ಇದನ್ನು ಕೇಳಿಕೊಂಡಾಗ ನಿಮ್ಮ ಎಮೋಷನ್ ಹೇಗೆ ಚೇಂಜ್ ಆಗುತ್ತೆ ಅಂತ ಮಾತ್ರ ನೋಡಿ. ಎಷ್ಟು ಸಲ ಹೇಳಬೇಕು ಅಂತಂದರೆ, ನಿಮಗೆ ಎಷ್ಟು ಸಲ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ, ಎಲ್ಲಿವರೆಗೂ ನಿಮಗೆ ಸ್ಯಾಟಿಸ್ಫೈ ಆಗುತ್ತೋ ಅಲ್ಲಿವರೆಗೂ. 3 ಸಲ ಹೇಳೋ ಅಷ್ಟೊತ್ತಿಗೆ ನಿಮಗೆ ಸ್ಯಾಟಿಸ್ಫೈ ಆಗುತ್ತಾ? ಸಾಕು. 100 ಸಲ ಹೇಳಬೇಕು ಅನಿಸುತ್ತಾ? 108 ಸಲ ಹೇಳಬೇಕು ಅನಿಸುತ್ತಾ? ಹೇಳ್ಕೊಳ್ಳಿ. ಎಷ್ಟು ಜಾಸ್ತಿ ಹೇಳಿದ್ರೆ ನೀವು ಇದರಲ್ಲೂ ಒಂದು ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದೀರಾ. ಆದ್ದರಿಂದ ನೀವು ಎಷ್ಟು ಜಾಸ್ತಿ ಹೇಳಿದ್ರೆ ಅಷ್ಟು ಒಳ್ಳೆಯದು. ಆ ನೆಗೆಟಿವಿಟಿನ ತೆಗೆದು ಹಾಕ್ತಾ ಇದ್ದೀರಾ ನಿಮ್ಮೊಳಗಿಂದ. ಸೊ ನೀವೇನು ಬೇಕು ಅಂತ ಕೇಳ್ಕೊಳ್ತಾ ಇದ್ದೀರೋ ಅದನ್ನು ಪಡೆಯೋದಕ್ಕೆ ಇದು ಮೊದಲನೇ ಸ್ಟೆಪ್ಪು. ಈಗ ಎರಡನೇ ಸ್ಟೆಪ್ ಏನಪ್ಪ ಅಂದರೆ, ನಿಮ್ಮಲ್ಲಿರುವಂಥ ನೆಗೆಟಿವ್ ಆಲೋಚನೆಗಳನ್ನು ತೆಗೆದು ಹಾಕಬೇಕು. ಬೆಳ್ಳಗಿರೋ ಹಾಲು ಕಾಯಿಸಿರ್ತೀರ, ಅದರಲ್ಲಿ ಒಂದೇ ಒಂದು ತೊಟ್ಟು, ಒಂದು ಡ್ರಾಪನ್ನು ಅಲ್ಲ, ಅದರಲ್ಲೇ ಅರ್ಧಷ್ಟು ಆ ನಿಂಬೆಹಣ್ಣಿನ ಒಂದು ಡ್ರಾಪ್ ಬಿತ್ತು ಅಂದರೆ ಏನಾಗುತ್ತೆ? ಕೆಟ್ಟೋಗುತ್ತಲ್ವಾ? ಎಕ್ಸಾಕ್ಟ್ಲಿ ಅದೇ ನಮ್ಮ ಮೈಂಡಲ್ಲೂ ಆಗೋದು. ನಾವು ಫುಲ್ ಪಾಸಿಟಿವಿಟಿಯಿಂದ ಇದ್ದಾಗ, ಅಯ್ಯೋ ನನ್ನ ಕೈಲಾಗಲ್ಲ,
ಅಂತ ಒಂದೇ ಒಂದು ಯಾವುದಾದ್ರೂ ಇದೆ ಅಂತಲ್ಲ, ಯಾವುದೋ ಒಂದು ನೆಗೆಟಿವ್ ಆಗಿ ಮಾತಾಡಿಬಿಟ್ರೆ ಹೋಯಿತು ಇಡೀ ನಮ್ಮ ಪಾಸಿಟಿವಿಟಿ. ನಾವು ಒಂದು ಎನರ್ಜಿ ಹೊಂದಿದ್ದೀವಿ, ಒಂದು ಶಕ್ತಿ ಇದೆ ನಮ್ಮಲ್ಲಿ. ನಮ್ಮ ಸುತ್ತ ಈ ಶಕ್ತಿ ಒಂದು ಸರ್ಕಲ್ ಥರ ಇರುತ್ತೆ. ಅದೇ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಏನು ಸಜೆಸ್ಟ್ ಮಾಡಿದ್ರೆ ನಾವು ಅದೇ ನಡೆಯುತ್ತೆ. ಆದರೆ ನಮ್ಮ ಮೈಂಡಲ್ಲಿ ಏನಿದೆ ಅದು ನಮಗೆ ಸಜೆಸ್ಟ್ ಮಾಡೋಕ್ಕೆ, ನಾವು ಏನು ಅಂದ್ಕೊಳ್ತಾ ಇರ್ತೀವಿ, ಏನು ಮಾತಾಡ್ತಾ ಇರ್ತೀವಿ, ಅದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದೆ. ನಾವು ಏನು ಬೇಕು ಅಂತ ಆಸೆ ಪಡ್ತಾ ಇರ್ತೀವೋ ಅದನ್ನು ಕೊಡೋಕ್ಕೆ ರೆಡಿಯಾಗಿರುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಆದರೆ ಅದನ್ನು ನಾವು ಪಡಿಬೇಕು ಅಂದರೆ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಇರಬೇಕು, ಪಾಸಿಟಿವ್ ಎನರ್ಜಿ ಇರಬೇಕು. ನಿಮ್ಮಲ್ಲಿ ನಿಮಗೇ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ನೆಗೆಟಿವಿಟಿ ಅನ್ನೋದು ಇದೆಯಾ? ಆಗಿದ್ದಾಗ ಮೆಡಿಟೇಷನ್ಸ್ ಮಾಡಿ, ಆಗ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಫುಲ್ಲಾಗಿ ಹೋಗುತ್ತೆ. ನಾವು ಎಷ್ಟು ಜಾಸ್ತಿ ಮೆಡಿಟೇಷನ್ಸ್ ಮಾಡ್ತೀವೋ ಅಷ್ಟು ಜಾಸ್ತಿ ನಮ್ಮ ಮೈಂಡು ಖಾಲಿ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಬೇಡದೇ ಇರೋ ಆಲೋಚನೆಗಳಿಂದ ತುಂಬಿಕೊಂಡಿರುತ್ತೆ. ನಾವು ಎಷ್ಟು ಜಾಸ್ತಿ ಈ ಮೈಂಡ್ಫುಲ್ನೆಸ್ ಅನ್ನೋದನ್ನು, ಈ ಮೆಡಿಟೇಷನ್ಸ್ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಜಾಸ್ತಿ ನೆಗೆಟಿವಿಟಿ ಅನ್ನೋದು ಹೋಗುತ್ತೆ. ಈ ರೀತಿ ನಮ್ಮಲ್ಲಿರುವ ನೆಗೆಟಿವಿಟಿನ ಖಾಲಿ ಮಾಡಿಕೊಂಡು ನಾನು ಹೇಳಿದ ಈ 4 ಪದಗಳು, ಹೋಪೋನೋಪೋನೋ ಪದಗಳಿದೆಯಲ್ಲ, ಅದನ್ನು ನೀವು ಚಾಂಟಿಂಗ್ ಮಾಡಿದಾಗ ನಿಮ್ಮ ವೈಬ್ರೇಷನ್ನು ಹೀಗೆ ಈಸಿಯಾಗಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ನಿಮ್ಮಲ್ಲಿ ಇರುವ ನೆಗೆಟಿವಿಟಿನ ತೆಗೆದು ಹಾಕೋದ್ರಿಂದ ಈ ಕ್ರಿಯೇಷನ್ ಅನ್ನೋದು ಬೇಗ ನಡೆಯುತ್ತೆ ನಿಮ್ಮಲ್ಲಿ. 3ನೇದು, ನೀವು ಕೃತಜ್ಞತೆಯನ್ನು ಪಾಲಿಸಬೇಕು. ಈ ಕೃತಜ್ಞತೆ ಅನ್ನೋದು ನಾವೇನಾದರೂ ಬೇಕು ಅಂತ ಪಡೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಹತ್ರ ಏನೇನೆಲ್ಲ ಇದೆಯೋ ಅದಕ್ಕೆ ನಾವು ಎಷ್ಟು ಜಾಸ್ತಿ ಕೃತಜ್ಞತೆಗಳನ್ನು ಹೇಳ್ತೀವೋ ಅಷ್ಟು ಜಾಸ್ತಿ ನಮ್ಮ ಹತ್ರ ಇಲ್ಲದೇ ಇರೋದನ್ನು ನಾವು ಆಕರ್ಷಣೆ ಮಾಡ್ತೀವಿ, ಅಟ್ರ್ಯಾಕ್ಟ್ ಮಾಡ್ತೀವಿ. ಹಣ ಇಲ್ವಾ ನಿಮ್ಮ ಹತ್ರ ಇರೋ ಹಣನ ಜಾಸ್ತಿ ಪ್ರೀತಿಸಿ, ಜಾಸ್ತಿ ಅದಕ್ಕೆ ಕೃತಜ್ಞತೆಗಳನ್ನು ಹೇಳಿ, ಆಗ ಇನ್ನಷ್ಟು ಹಣನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ನಿಮ್ಮ ಲೈಫಲ್ಲಿ ಪ್ರೀತಿ ಬೇಕಾ, ಸೋಲ್ಮೇಟ್ ಬೇಕಾ, ಆಗ ನಿಮ್ಮ ಲೈಫಲ್ಲಿ ಆಲ್ರೆಡಿ ಯಾರೆಲ್ಲ ಇದ್ದಾರೋ ರಿಲೇಷನ್ಶಿಪ್ಸು ಎಲ್ಲರನ್ನೂ ಪ್ರೀತಿಸಿ. ಆ ಪ್ರೀತಿನೇ ನಿಮ್ಮ ಲೈಫಲ್ಲಿ ಇನ್ನೊಂದು ಪ್ರೀತಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ರೀತಿ ಕೃತಜ್ಞತೆ ಅನ್ನೋದು ಪ್ರತಿ ಒಂದು ಕೆಲಸದಲ್ಲೂ ಇರಲೇಬೇಕಾಗಿರುವಂಥ ಒಂದು ವಿಷಯ. ನಾವು ನಿದ್ದೆ ಎದ್ದ ತಕ್ಷಣ ನಿದ್ದೆಗೆ ಕೃತಜ್ಞತೆಗಳು, ಆಮೇಲೆ ನಾವು ಹಾಕೊಳ್ಳೋ ಬಟ್ಟೆಗೆ ಕೃತಜ್ಞತೆಗಳು, ನಾವು ಮಾತಾಡೋ ಮಾತುಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ, ಈ ರೀತಿ ಪ್ರತಿ ಒಂದಕ್ಕೂ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದಷ್ಟು ನಮ್ಮ ವೈಬ್ರೇಷನ್ ಜಾಸ್ತಿ ಆಗ್ತಾನೇ ಇರುತ್ತೆ. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಲ್ವಾ, ಅದಿನ್ನೂ ನಿಮ್ಮ ಹತ್ರ ಬಂದಿರಲ್ಲ, ಆದರೂ ಪರವಾಗಿಲ್ಲ, ಅದು ನಿಮ್ಮ ಹತ್ರ ಇದೆ ಅಂತ ಭಾವಿಸ್ಕೊಂಡು ಅದಕ್ಕೆ ಕೃತಜ್ಞತೆಗಳನ್ನು ಹೇಳೋಕ್ಕೆ ಶುರು ಮಾಡಿ. ಆವಾಗ ಅದನ್ನು ಇನ್ನೂ ಈಸಿಯಾಗಿ, ಇನ್ನೂ ಬೇಗ ಅಟ್ರ್ಯಾಕ್ಟ್ ಮಾಡ್ತೀರಾ ನೀವು. ನಾವು ಎಷ್ಟು ಜಾಸ್ತಿ ಕೃತಜ್ಞತಾ ಭಾವನೆಯಿಂದ ಇರ್ತೀವೋ ಅಷ್ಟು ನಮ್ಮ ಒಳಗಿರುವಂಥ ಇನ್ನರ್ ಚೈಲ್ಡು, ಪ್ರತಿಯೊಂದು ಮನುಷ್ಯನಲ್ಲೂ ಆತನೊಳಗೆ ಒಂದು ಇನ್ನರ್ ಚೈಲ್ಡ್ ಅಂತ ಇರ್ತಾರೆ. ಆ ಇನ್ನರ್ ಚೈಲ್ಡು ಬಲವಾಗಕ್ಕೆ ಶುರು ಆಗುತ್ತೆ. ಅದು ಬಲ ಆಯಿತು ಅಂದರೆ ಆವಾಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಬೇಗ ಬೇಗ ನೆರವೇರ್ತಾ ಹೋಗುತ್ತೆ. ಇಲ್ಲಾಂದರೆ ನಾವು ಮನಸ್ಸಲ್ಲೇ ಬೇರೆ ಏನೋ ಆಸೆಗಳನ್ನು ಅಥವಾ ಮ್ಯಾನಿಫೆಸ್ಟೇಷನ್ಸ್ನ ಕೇಳ್ಕೊಳ್ತಾ ಇರ್ತೀವಿ. ನಮ್ಮ ಒಳಗಿರುವಂಥ ಆ ಇನ್ನರ್ ಚೈಲ್ಡು ಅಯ್ಯೋ ಇದಾಗುತ್ತೋ ಇಲ್ವೋ ಅನ್ನೋಂಥ ಒಂದು ನೆಗೆಟಿವಿಟಿಲಿರುತ್ತೆ. ಆದ್ದರಿಂದ ಈ ಕೃತಜ್ಞತಾ ಭಾವನೆ ಅನ್ನೋದು ನಮ್ಮ ಇನ್ನರ್ ಚೈಲ್ಡನ್ನ ಕೂಡ ತುಂಬ ಬಲವಂತನಾಗಿ ಮಾಡುತ್ತೆ. ಸೊ ನೀವು ಕ್ರಿಯೇಷನ್ ಬುಕ್ ಮೇಂಟೈನ್ ಮಾಡಬೇಕು ಅಂದರೆ ಈ 3 ಸ್ಟೆಪ್ಸನ್ನು ಖಂಡಿತ ನಿಮ್ಮ ಲೈಫಲ್ಲಿ ಸದಾ ಪಾಲಿಸಿ. ಬರೀ ಆ ಬುಕ್ಕು ಬರೆಯೋಷ್ಟು ದಿನ ಮಾತ್ರ ಅಲ್ಲ, ಲೈಫ್ ಲಾಂಗ್ ಇದನ್ನು ಪಾಲಿಸ್ತಾ ಇರಿ. ಖಂಡಿತ ನಿಮಗೆ ಎಲ್ಲವೂ ನೀವು ಕೇಳ್ಕೊಂಡು ಹಾಗೆ ಬರ್ತಾ ಇರುತ್ತೆ. ಈಗ ಈ ಕ್ರಿಯೇಷನ್ ಬುಕ್ಕು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಪ್ರತಿ ಮನುಷ್ಯನಲ್ಲೂ ಆಸೆಗಳಿರುತ್ತೆ. ಆ ಆಸೆಗಳನ್ನು ಪಡ್ಕೋಬೇಕು ಅಂದರೆ ತುಂಬ ಕಷ್ಟಪಡಬೇಕು ಅಲ್ವಾ? ಅದನ್ನು ಪಡೆಯೋ ದಾರಿಯಲ್ಲಿ ಎಷ್ಟೋ ಅಡೆತಡೆಗಳನ್ನು ಕೂಡ ಫೇಸ್ ಮಾಡಬೇಕಾಗತ್ತೆ. ಆದರೆ ಎಲ್ರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಏನಂದರೆ, ನಮಗೆ ಬೇಕು ಅಂದ್ಕೊಂಡಿರೋದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಳಿಸ್ಬಿಟ್ರೆ ಸಾಕು, ಅದಕ್ಕೆ ಬೇಕಾಗಿರೋಂಥ ಎಫರ್ಟ್ನ ನಾವು ಹಾಕಿದ್ರೆ ಸಾಕು, ಈಸಿಯಾಗಿ ಪಡ್ಕೋಬೋದು.
ಸೊ ಈಗ ಇದನ್ನು ನಮ್ಮ ಆಸೆಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ ಈ ಕ್ರಿಯೇಷನ್ ಬುಕ್ಕಲ್ಲಿ ನಾವು ಹೇಗೆ ಬರೀಬೇಕು, ನೀವು ಏನನ್ನು ಕೇಳ್ತಾ ಇದ್ದೀರೋ ಯೂನಿವರ್ಸ್ನ ಇದು ಬೇಕು ಅಂತ, ಅದು ನಿಮ್ಮ ಹತ್ರ ಇದ್ದರೆ ಯಾವ ರೀತಿ ಫೀಲ್ ಆಗ್ತೀರಾ, ಎಷ್ಟು ಸಂತೋಷವಾಗಿ ಫೀಲ್ ಆಗ್ತೀರಾ, ನಿಮ್ಮ ಎಮೋಷನ್ಸ್ ಹೇಗಿರುತ್ತೆ ಅದನ್ನೆಲ್ಲ ಒಂದು ಸಲ ನೆನೆಸ್ಕೊಳ್ಳಿ. ಹಾಗೆ ನೆನೆಸ್ಕೊಂಡಾಗ ಎಷ್ಟು ಖುಷಿಯಾಗತ್ತಲ್ವಾ. ಆ ಇಮೋಷನ್ಸಿಂದನೇ ಬರಿಬೇಕು. ಬರೆಯೋವಾಗ ನೀವೀಗ ಏನೋ ಒಂದು ಬೇಕು ಅಂತ ಕೇಳ್ಕೊಂಡಿದ್ದೀರಾ, ಅದು ಆಲ್ರೆಡಿ ನಿಮ್ಮ ಕೈಗೆ ಸಿಕ್ಕಿದೆ. ಅದು ಸಿಕ್ಕಿದಾಗ ನಿಮಗೆ ಏನಿರುತ್ತೆ ನಿಮ್ಮ ಫೀಲಿಂಗ್ಸು, ಆ ಫೀಲಿಂಗ್ಸಿಂದ ಬರೆಯೋಕ್ಕೆ ಶುರು ಮಾಡಬೇಕು. ಇದನ್ನು ಯಾವಾಗ ಬರಿಬೇಕು ಅಂದರೆ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಬರೆದ್ರೆ ಒಳ್ಳೆಯದು. ಯಾಕೆಂದರೆ ಆಗ ನಮ್ಮ ಮೈಂಡು ಆಲ್ಫಾ ಸ್ಟೇಟಲ್ಲಿರುತ್ತೆ, ಅಂದರೆ ಪ್ರಶಾಂತವಾಗಿರುತ್ತೆ, ರಿಲ್ಯಾಕ್ಸ್ಡ್ ಆಗಿರುತ್ತೆ. ಮೈಂಡಲ್ಲಿ ಇನ್ನೂ ಬೇರೆ ಯಾವ ಗೊಂದಲಗಳು, ಥಾಟ್ಸು, ಟೆನ್ಷನ್ಸು ಏನೂ ಇರಲ್ಲ. ಆದ್ದರಿಂದ ಆವಾಗ ನಮಗೆ ಎಮೋಷನ್ಸ್ನ ಫೀಲ್ ಮಾಡಿ ಬರೆಯೋಕ್ಕಾಗತ್ತೆ. ಆದ್ದರಿಂದ ನೀವು ಬೆಳಗ್ಗೆ ಬರೆದ್ರೆ ತುಂಬ ಒಳ್ಳೆಯದು. ಅದು ಅಲ್ಲದೆ ಬೆಳಗ್ಗೆ ಹೊತ್ತು ಕಾಸ್ಮಿಕ್ ಎನರ್ಜೀಸು ಯೂನಿವರ್ಸಿಂದ ಜಾಸ್ತಿಯಾಗಿ ಬರ್ತಾ ಇರುತ್ತೆ. ಈಗ ಕ್ರಿಯೇಷನ್ ಬುಕ್ಕಲ್ಲಿ ನೀವು ಬರೀಬೇಕಂದ್ರೆ ಫಸ್ಟು ನೀವೇನನ್ನು ಕೇಳಬೇಕು ಅಂದ್ಕೊಂಡಿದ್ದೀರಾ ಯೂನಿವರ್ಸನ್ನು, ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಅಂದರೆ ಅದು ಹಣನ ಅಥವಾ ಜಾಬಾ ಅಥವಾ ಒಂದು ಹಸ್ಬೆಂಡಾ ಅಥವಾ ವೈಫಾ ಅಥವಾ ಲವ್ವರ, ಮನೆ ಕಟ್ಟೋದಾ, ಮಕ್ಕಳಿಗೆ ಮದುವೆ ಮಾಡೋದಾ, ಅಥವಾ ಇನ್ನು ಬೇರೆ ಏನಾದರೂ ಇರ್ಬೋದು ನಿಮ್ಮ ಲೈಫಲ್ಲಿ. ಏನಾದರೂ ಒಂದು ಕಾರ್ ತಗೊಳ್ಳೋದು, ಬೈಕ್ ತಗೊಳ್ಳೋದು, ಅಥವಾ ನಿಮ್ಮ ಹೈಯರ್ ಸ್ಟಡೀಸು, ಈ ರೀತಿ ನಿಮ್ಮ ಲೈಫಲ್ಲಿ ಏನೇನು ಬೇಕೋ ಎಲ್ಲದಕ್ಕೂ ನೀವು ಈ ಕ್ರಿಯೇಷನ್ ಬುಕ್ಕಲ್ಲಿ ಬರ್ಕೋಬೋದು. ಡಿಸೈಡ್ ಮಾಡ್ಕೊಂಡ ನಂತರ ನೀವು ಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಲ್ವಾ, ಅದು ನಿಮಗೆ ಸಿಕ್ಕಿದ ಮೇಲೆ ನಿಮ್ಮ ಮನಸ್ಸು ಹೇಗಿರುತ್ತೆ, ನಿಮ್ಮ ಫೀಲಿಂಗ್ಸ್ ಹೇಗಿರುತ್ತೆ ಅದನ್ನೆಲ್ಲ ಇವಾಗ ಬರಿಬೇಕು. ಅದಿವಾಗ ನಿಮ್ಮ ಹತ್ರ ಇಲ್ಲ ಅಂತಲೇ ನೀವು ಕೇಳ್ತಾ ಇದ್ದೀರಾ. ಆದರೆ ಆ ಇಲ್ಲ ಅನ್ನೋದು ಮೈಂಡಲ್ಲಿ ಬರಬಾರ್ದು. ಆಲ್ರೆಡಿ ನೀವು ಕೇಳಿದಿರ, ಯೂನಿವರ್ಸ್ ಕೊಟ್ಬಿಟ್ಟಿದೆ. ಕೊಟ್ಟ ಮೇಲೆ ನಿಮ್ಮ ಫೀಲಿಂಗ್ ಹೇಗಿದೆ ಅನ್ನೋದನ್ನು ವಿವರಿಸಬೇಕು. ಇದನ್ನು ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಬರೀಬೇಕು. ಮತ್ತು ನೈಟ್ ಮಲ್ಗೋಕ್ಕೂ ಮುಂಚೆ ಒಂದು ಸಲ ಓದ್ಕೊಂಡು ಫೀಲ್ ಮಾಡಿಕೊಂಡು ಮಲ್ಕೋಬೇಕು. ಇಲ್ಲಾಂದರೆ ನೈಟ್ ಮತ್ತೆ ಓದುವಾಗ ಅದರಲ್ಲಿ ಇನ್ನೂ ಏನಾದರೂ ಪಾಯಿಂಟ್ಸ್ ಆ್ಯಡ್ ಮಾಡಬಹುದು ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು. ಈಗ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು, ಸುಮ್ಮನೆ ಅಂದರೆ ಈ ರೀತಿ ನೀವು ಬರ್ಕೋಬೋದು ಅಂತ. ನಾನು ಎಲ್ಲದಕ್ಕೂ ಎಕ್ಸಾಂಪಲ್ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಯಾವುದೋ ಒಂದನ್ನು ತಗೊಂಡು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಉದಾಹರಣೆ ಹೇಳ್ತೀನಿ. ನನಗೆ ಹೋಂಡಾ ಹೈನೆಸ್ CB 350 ಬೈಕ್ ಬೇಕು. ಈಗ ನನಗೆ ಆ ಬೈಕ್ ಬೇಕು ಅಂದರೆ ಅದಕ್ಕೆ ನನ್ನ ಕ್ರಿಯೇಷನ್ ಬುಕ್ಕಲ್ಲಿ ಹೇಗೆ ಬರಿಬೇಕು ಅಂತ ಹೇಳ್ತೀನಿ. ಇದನ್ನು ನೀವು ನಿಮ್ಮ ಲೈಫಲ್ಲಿ ಬೇರೆ ಏನು ಬೇಕೋ ಅದಕ್ಕೆ ಈ ರೀತಿಯೇ ನೀವು ಬರ್ಕೋಬೋದು. ನನ್ನ ಹತ್ರ ಹೋಂಡಾ ಹೈನೆಸ್ CB 350 ಬೈಕ್ ಇದೆ. ಅದರ ಕಲರು ಮಾರ್ಷಲ್ ಗ್ರೀನ್ ಮೆಟ್ಯಾಲಿಕ್. ವಾವ್, ಈ ಕಲರ್ ಎಷ್ಟು ಚೆನ್ನಾಗಿದೆ. ಆ ಬೈಕಿನ ಮಿರರ್ಸ್ ಇರಲಿ ಅಥವಾ ಸೀಟು, ಟಯರ್ಸು, ಆ ಬೈಕಿಂದ ಬರ್ತಾ ಇರೋ ಸೌಂಡ್ ಬೀಟ್ ಆಗಿರಲಿ, ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇಷ್ಟು ಚೆನ್ನಾಗಿರೋ ಬೈಕು ನಂದೇ. ಈ ಬೈಕ್ನ ನಾನು ತಗೊಳ್ಳೋದಕ್ಕೆ ಹೋಗುವಾಗ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ನಾನು ಆ ಬೈಕ್ನ ಶೋರೂಮ್ಗೆ ಹೋಗಿದ ತಕ್ಷಣ ಎಲ್ಲರೂ ನನಗೆ ತುಂಬ ಮರ್ಯಾದೆ ಕೊಟ್ಟರು. ಅವರು ನನಗೆ ಅಲ್ಲಿರುವಂಥ ಎಲ್ಲ ಬೈಕ್ಸ್ನ ತೋರಿಸಿ ಎಲ್ಲನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಅಂದ್ಕೊಂಡಿದ್ದ ಬೈಕಲ್ಲಿ ತುಂಬ ಕಲರ್ಸ್ ಇತ್ತು, ಆದರೆ ನನಗೆ ಈ ಮೆಟ್ಯಾಲಿಕ್ ಗ್ರೀನ್ ಅನ್ನೋದು ತುಂಬ ಇಷ್ಟ ಆಯಿತು. ನಾನು ಆ ಮೆಟ್ಯಾಲಿಕ್ ಗ್ರೀನ್ ಬೈಕ್ ಬಗ್ಗೆ ಕೇಳಿದೆ. ಅವರು ಅದರ ಬಗ್ಗೆ ಫುಲ್ಲು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ ಬೈಕ್ ಬಗ್ಗೆ ಕೇಳ್ತಾ ಇದ್ದರೆ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ನನಗೆ ಗೂಸ್ ಬಂಪ್ಸ್ ಬಂತು. ಇದನ್ನು ಎಷ್ಟು ಬೇಗ ಎಲ್ಲ ಪ್ರಾಸೆಸಿಂಗ್ ಮುಗಿದು ನನ್ನ ಕೈಗೆ ಬಂದ್ಬಿಡುತ್ತಾ ಕೀ ಅನ್ನೋ ಎಕ್ಸೈಟ್ಮೆಂಟ್ ಇತ್ತು ನನ್ನಲ್ಲಿ. ನಾನು ಅವ್ರನ್ನ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದೆ. ಆ ಬೈಕ್ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಕವರ್ನ ಕವರ್ ಮಾಡಿಬಿಡಿ, ನಾನು ಅದನ್ನು ತೆಗೆಯೋವಾಗ ಎಲ್ಲರೂ ಫೋಟೋಸ್, ನನ್ನ ಫ್ರೆಂಡ್ಸು ಎಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿತಾರೆ ಅಂತ ಕೇಳಿದೆ. ಅವರು ಕೂಡ ಓಕೆ ಅಂತ ಹೇಳಿ ಅದರ ಮೇಲೆ ಬ್ಲ್ಯಾಕ್ ಕಲರ್ ಕವರ್ನ ಕವರ್ ಮಾಡಿದ್ರು. ಪ್ರಾಸೆಸಿಂಗ್ ಎಲ್ಲ ಮುಗೀತು. ಆಮೇಲೆ
ನಾನು ಬಂದು ಆ ಕವರ್ನ ತೆಗೆಯೋದಕ್ಕೆ ಅಂತ ಅದ್ರ ಮೇಲೆ ಕೈ ಇಟ್ಟೆ. ಆಗ ನನ್ನ ಫ್ರೆಂಡ್ಸು, ನನ್ನ ಜೊತೆ ಬಂದವರೆಲ್ಲರೂ ಫೋಟೋಸು ವೀಡಿಯೋಸು ತೆಗಿಯೋಕ್ಕೆ ಶುರು ಮಾಡಿದ್ರು. ನಾನು ಆ ಕವರ್ ತೆಗೆದ ಮೇಲೆ ಎಲ್ಲರೂ ಖುಷಿಯಾಗಿ ಚಪ್ಪಾಳೆ ತಟ್ಟಿದ್ರು. ನನಗೆ ತುಂಬ ತುಂಬ ಖುಷಿಯಾಯಿತು. ವಾವ್, ನನ್ನ ಡ್ರೀಮ್ ಬೈಕ್ ನನಗೆ ಸಿಕ್ಕಿದೆ. ಬೈಕನ್ನ ಫುಲ್ ಟ್ಯಾಂಕ್ ಪೆಟ್ರೋಲು ತುಂಬಿಸ್ಬಿಟ್ಟೆ. ಆ ಬೈಕಲ್ಲಿ ನನ್ನ ಫ್ರೆಂಡನ್ನು ಹಿಂದೆ ಕೂರಿಸ್ಕೊಂಡು ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಬಿಂದಾಸಾಗಿ ಹೊರಗಡೆ ಹೋದೆ. ನನಗಿಷ್ಟವಾದ ಎಲ್ಲ ಜಾಗಗಳಿಗೂ ಹೋದೆ. ಅಲ್ಲೆಲ್ಲ ಹೋಗಿ ತಿರುಗಾಡಿ ಮನೆಗೆ ಬಂದೆ. ಮನೆಗೆ ಬಂದು ಅಮ್ಮನ್ನ ಕರೆದು ಸರ್ಪ್ರೈಸ್ ಅಂತ ಅಮ್ಮ ಕಣ್ಣು ಮುಚ್ಕೊಂಡು ಬಂದು ಬೈಕ್ನ ತೋರಿಸ್ದೆ. ಅಮ್ಮನೂ ಫುಲ್ ಖುಷಿಯಾದರು. ಆಮೇಲೆ ಅಮ್ಮನ್ನ ಹಿಂದುಗಡೆ ಕೂರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ನಾನು ಪ್ರತಿ ಸಲ ನನ್ನ ಬೈಕನ್ನು ಮುಟ್ಟುವಾಗ ಆ ವೈಬ್ರೇಷನ್ನು ನನಗೆ ತುಂಬ ಇಷ್ಟ ಆಗ್ತಾಯಿದೆ. ನನ್ನ ಬೈಕ್ನ ನೋಡಿದವರೆಲ್ಲ ಏಯ್ ವಾವ್ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಪೇ ಮಾಡಿದೆ ಅಂತ ಕೇಳ್ತಿದ್ದಾರೆ ಎಲ್ಲರೂ. ನಾನೆಲ್ಲರಿಗೂ ಖುಷಿಯಿಂದ ಹೇಳ್ತಾ ಇದ್ದೀನಿ. ನನ್ನ ಖುಷಿಗೆ ಬೌಂಡ್ರಿನೇ ಇಲ್ಲ ಅನ್ನಿಸ್ತು. ಅಷ್ಟೊಂದು ಹ್ಯಾಪಿಯಾಗಿದೆ ನನಗೆ. ಈ ರೀತಿ ಸ್ನೇಹಿತರೆ, ನೀವೇನೇ ಬೇಕು ಅಂತ ಬರ್ಕೊಂಡ್ರೂ ಈ ರೀತಿ ಸಣ್ಣ ಪುಟ್ಟ ಡೀಟೇಲಿಂದ ಫುಲ್ ದೊಡ್ಡ ಡೀಟೇಲ್ವರೆಗೂ ಡೀಟೇಲ್ಡಾಗಿ ನಿಮ್ಮ ಇಮೋಷನ್ಸ್ನ ಬರ್ಕೊಳ್ಳಿ. ಈ ರೀತಿ ಪ್ರತಿಯೊಂದು ಸಣ್ಣ ಪುಟ್ಟ ಒಂದು ಎಮೋಷನ್ಸ್ನು ನೀವು ಬರೆದಾಗ ಅದನ್ನು ಯೂನಿವರ್ಸು ಸ್ವೀಕರಿಸುತ್ತೆ. ಹಾಗೆ ಬರೆದಾಗ ಇದನ್ನೆಲ್ಲ ಫುಲ್ ಎಷ್ಟು ಇಮೋಷನಿಂದ ಬರೆದಿರ್ತೀರ ಅಂದರೆ ನೀವು ಬರೆದಿರೋದು ಫುಲ್ಲೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಚ್ಚಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಬರೆಯೋದ್ರಿಂದ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಖಂಡಿತ ನಡೆಯುತ್ತೆ. ನೀವು ಇದನ್ನು ಬರೆಯೋ ಟೈಮಲ್ಲಿ ನೀವೇನು ಅದನ್ನು ಕೇಳ್ತಿದ್ದೀರೋ ಯೂನಿವರ್ಸನ್ನು, ಅದರ ಒಂದು ಫೀಲಿಂಗ್ ನಿಮ್ಮ ಕೈಗೆ ಗೊತ್ತಾಗಬೇಕು. ಅದರ ಒಂದು ಸ್ಮೆಲ್ಲು ನಿಮಗೆ ಮೂಗಿಗೆ ಬರ್ತಾ ಇರಬೇಕು. ಅದರ ವ್ಯೂ ನಿಮ್ಮ ಕಣ್ಣಲ್ಲಿ ಬರ್ತಾ ಇರಬೇಕು. ಅಂದರೆ ಪಂಚೇಂದ್ರಿಯಗಳನ್ನು 5 ಸೆನ್ಸಸ್ನು ಯೂಸ್ ಮಾಡ್ಕೊಳ್ಳಿ ನೀವಲ್ಲಿ ಬರೆಯೋ ಟೈಮಲ್ಲಿ. ಕೆಲವ್ರಿಗೆ ಎಷ್ಟು ಡೀಪಾಗಿ ಎಮೋಷನಿಂದ ಬರೀತಾರೆ ಅಂದರೆ ಆ ಬರೆಯೋ ಟೈಮಲ್ಲೇ ಅವ್ರ ಕಣ್ಣಲ್ಲೇ ನೀರು ಬರುತ್ತೆ ಖುಷಿಯಿಂದ. ಅಷ್ಟೊಂದು ಎಮೋಷನಿಂದ ಬರೆದಾಗ ಅದನ್ನು ಒಂದು ಸಲ ಬರೀರಿ. ಆಮೇಲೆ ದಿನಾ ಬೆಳಗ್ಗೆ ರಾತ್ರಿ ಅದನ್ನು ಓದ್ತಾ ಇರಿ. ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅನಿಸಿದ್ರೆ ಆ್ಯಡ್ ಮಾಡ್ತಾಯಿರಿ. ಸೊ ನಾನು ಈ ವಿಡಿಯೋಲಿ ಸ್ಟಾರ್ಟಿಂಗಲ್ಲಿ ಹೇಳ್ದಂಥ ಆ 3 ನಿಯಮಗಳನ್ನ ಪಾಲಿಸ್ಕೊಂಡು ನೀವು ಈ ರೀತಿ ಡೀಟೇಲ್ಡಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಬರ್ಕೊಂಡಾಗ ಖಂಡಿತ ಯೂನಿವರ್ಸ್ಗೆ ಅದನ್ನು ಬೇಗ ಕೊಡೋದು ಬಿಟ್ಟು ಬೇರೆ ದಾರಿನೇ ಇರಲ್ಲ. ಸೊ ಸ್ನೇಹಿತರೆ, ಎಲ್ಲರೂ ಕ್ರಿಯೇಷನ್ ಬುಕ್ನ ಮೇಂಟೈನ್ ಮಾಡ್ಕೊಳ್ಳಿ. ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ಇದೇ ರೀತಿ ಡೀಟೇಲ್ಡಾಗಿ ಬರ್ಕೊಂಡು ನೀವು ಬಯಸಿದ್ದೆಲ್ಲವನ್ನು ಪಡ್ಕೊಂಡು ಸುಖವಾಗಿ, ಸಂತೋಷವಾಗಿ, ಆರೋಗ್ಯವಾಗಿ, ಆನಂದವಾಗಿ, ಅಷ್ಟೈಶ್ವರ್ಯಗಳಿಂದ ಬದುಕಬೇಕು ಅಂತ ನಾನು ಯೂನಿವರ್ಸ್ನ ಕೇಳಿಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ. ಧನ್ಯವಾದಗಳು.